ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಇದ್ದೇನೆ. ಪಕ್ಷದ ವರಿಷ್ಠರು ನನ್ನ ಕೈ ಬಿಡಲ್ಲ ಎಂಬ ನಂಬಿಕೆ ಇದೆ. ಇನ್ನು ಅಶ್ವವೇಗ ವಾಹಿನಿ ಮೂಲಕ ಆಸೆಯನ್ನ ಹೊರಹಾಕಿದ್ದಾರೆ ಶಾಸಕ ತನ್ವೀರ್ ಸೇಠ್. ಕಾಂಗ್ರೆಸ್ನಿಂದ 10 ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದೇವೆ. ಯಾವ ಸಂದರ್ಭದಲ್ಲೂ ಇಷ್ಟು ಕೀಳಾಗಿ ನಡೆಸಿಕೊಂಡಿಲ್ಲ. 10 ಮುಸ್ಲಿಂ ಶಾಸಕರ ಪೈಕಿ 2 ಸಚಿವ ಸ್ಥಾನ ಮಾತ್ರ ಕೊಟ್ಟಿದ್ದಾರೆ. 2 ಕೊಟ್ಟಿರೋದು. ಕಾಂಗ್ರೆಸ್ನಿಂದ 10 ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದೀವಿ. ಅಲ್ಪಸಂಖ್ಯಾತರ ಕೋಟದಡಿ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನನಗೊಂದು ಕೊಡಿ, ನಾನು ಹಿರಿಯ ಶಾಸಕ. ಇವರು ಮೈಸೂರು ಮೂಲದವರು. ಕೇಳಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. 10 ಮುಸ್ಲಿಂ ಶಾಸಕರ ಪೈಕಿ 2 ಸಚಿವ ಸ್ಥಾನ ಮಾತ್ರ ನಮ್ಗೆ ಕೊಟ್ಟಿದ್ದಾರೆ. 4 ಸಚಿವ ಸ್ಥಾನ ನೀಡಲೇಬೇಕು ಅಂತ ವರಿಷ್ಠರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ತನ್ವೀರ್ ಸೇಠ್ ಶಾಸಕ, ಹಿರಿಯ ಶಾಸಕ ತನ್ವೀರ್ ಸೇಠ್ನ ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ ಮಾತಾಡಿಸಿದ್ದಾರೆ. ಬನ್ನಿ, ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ಪುನರ್ರಚನಾ ಚರ್ಚೆ ಸಾಕಷ್ಟು ಜೋರಾಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಮೈಸೂರು ಭಾಗದ ಹಿರಿಯ ಶಾಸಕರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಯೂ ಆಗಿರ್ತಕ್ಕಂತಹ ತನ್ವೀರ್ ಸೇಠ್ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಹಿಂದೆ ಕೂಡ ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಅಂತೇಳಿ ಓಪನ್ ಆಗಿ ಹೇಳ್ಕೊಂಡಿದ್ರಿ. ಈಗ ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಚರ್ಚೆಗೆ ಬರ್ತಿದೆ. ಸಚಿವ ಸಂಪುಟದ ಆಕಾಂಕ್ಷಿ ಇದ್ದೀರಾ ಈ ಸಲಿಗೆ ಅಂತ? ಜನರ ಆಶೀರ್ವಾದದಿಂದ ಆಡಳಿತ ಪಕ್ಷದ ಸದಸ್ಯರಾಗಿ ಆಯ್ಕೆ ಆದಮೇಲೆ ಸಹಜವಾಗಿ ಆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಸರ್ಕಾರದಲ್ಲಿ ಸಚಿವ ಸಂಪುಟದ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದನ್ನು ಅದು ಬಹುಶಃ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರದಿಂದ ಪ್ರಾರಂಭ ಆಯಿತು. ಈವರೆಗಂತೂ ಆಗಿರಲಿಲ್ಲ. ಈಗ ನಿನ್ನೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ಇದಕ್ಕೆ ಇನ್ನಷ್ಟು ಚರ್ಚೆಗೆ ಸದ್ದು ಮಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಪಕ್ಷದ ಮೇಲೆ ನನ್ನ ನಂಬಿಕೆ ಇದೆ, ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇದೆ. ಅವಕಾಶ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಂಗೆ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ. ಅಂದರೆ ಈಗ ನೀವು ಆಕಾಂಕ್ಷಿ ಇದ್ದೀರಾ ಸರ್? ನೇರವಾಗಿ ಹೇಳ್ತಾ ಇದ್ದ ಆಸೆ ಯಾರಿಗಿಲ್ಲ. ಆದರೆ ನನಗೆ ಪಕ್ಷದ ಮೇಲೆ ನಂಬಿಕೆ ಇದೆ, ಪಕ್ಷದ ಸಿದ್ಧಾಂತಗಳ ಮೇಲೆ ನಂಬಿಕೆ ಇದೆ. ಹಾಗಾಗಿ ಪಕ್ಷದ ವರಿಷ್ಠರು ನನಗೆ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸರ್, ಇದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ನೀವು ಕೂಡ ಮಾತನಾಡಿದ್ದೀರಿ, 2.5 ವರ್ಷ ಹಿಂದೆ ಮಾತುಕತೆ ಆಗಿತ್ತು ಅಂತೇಳಿ. ಇದ್ರ ಬಗ್ಗೆ ಮಾತನಾಡೋದು? ನಾನು ಎಲ್ಲೂ ಅಂಥದ್ದೇನು ಮಾತಾಡಿರಲಿಲ್ಲ. ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಅವರು ಆಗ್ತಾರೆ, ನಂತರ DKಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದನ್ನು ಮಾಧ್ಯಮದ ಮೂಲಕ ವರಿಷ್ಠರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದನ್ನ ಮಾತ್ರ ನಾನು ಹೇಳಿದ್ದೇನೆ. ಈಗ ನಮ್ಮ ಮುಂದೆ ಇರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಕುರಿತು ಯಾವುದೇ ವಿಚಾರ ನಮ್ಮ ಮುಂದೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ನಾನು ಈ ಹಿಂದೆ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋದು ಬಂದಂತಹ ಸಂದರ್ಭದಲ್ಲಿ ನಾನು ಹೇಳಿದೆ, ಯಾವುದು ನಿರೀಕ್ಷೆ ತಕ್ಕಂತೆ ನಡೆಯಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ಆದರೆ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಅವರು ಇರೋವರೆಗೂ ಅವರೇ ನಮ್ಮ ಮುಖ್ಯಮಂತ್ರಿ ಅಂತಲೂ ನಾನು ಹೇಳಿದ್ದೇನೆ. ಎಸ್, ಇದಿಷ್ಟು ಶಾಸಕ ತನ್ವೀರ್ ಸೇಠ್ ಅವರ ಮಾತಾಗಿರ್ತಕ್ಕಂಥದ್ದು. ನಾನು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ. ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಾನು ಸಂಪೂರ್ಣವಾಗಿ ನಿಭಾಯಿಸ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು. Ashwavega English News. Coming soon. Your channel, your voice, your trust.